ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಕ್ರಮ್ ಚಿಕನ್ ಸೆಂಟರ್ಗೆ ಬಂದು ಗಬ್ಬು ಚಿಕನ್ ಕೇಳ್ತಾರ ಕಸ್ಟಮರ್. ಹಾಗಾದ್ರೆ ಚಿಕನ್ ಅಂಗಡಿ ಮಾಲೀಕ ಸೈಯದ್ ಉಸ್ಮಾನ್ ಉಡಾಫೆ ಉತ್ತರವನ್ನ ಕೊಟ್ಟಿರೋದು. ಹೋಟೆಲ್ಗಳಿಗೆ ಕೆಜಿ ಗಟ್ಟಲೆ ಚಿಕನ್ ಡೆಲಿವರಿ ಬಗ್ಗೆನೇ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಕಂಪನಿಯಿಂದ ಚಿಕನ್ ಬರುತ್ತೆ, ಅದು ಸರ್ಟಿಫೈಡ್ ಅಂತೇಳಿ ಮಾಲೀಕ ಹೇಳ್ತಿರೋದು. ಹಾಗಾದ್ರೆ ಆ ಕಂಪನಿ ಯಾವ್ದಪ್ಪ, ಎಲ್ಲಿದೆ, ಯಾವ ಮೋರಿ ಹತ್ರ ಇದೆ ಅಂತ? ಅಷ್ಟೊಂದು ಕಡಿಮೆ ರೇಟ್ಗೆ ಹೇಗೆ ಚಿಕನ್ ಮಾರಾಟ ಮಾಡ್ತಾರೆ? ಜಿಬಿಎ ಅಧಿಕಾರಿಗಳ ತನಿಖೆ ಬಳಿಕವೇ ಸತ್ಯ ಬಯಲಾಗಬೇಕಿದೆ. ನೋಡಿ, ಆ ಅಂಗಡಿಯ ಮಾಲೀಕ ಹೇಳ್ತಿರುವಂತ ಒಂದೊಂದು ಕಥೆಯನ್ನು ನೀವು ಗಮನಿಸಿದ್ರೆ ಎಷ್ಟು ಸುಳ್ಳು ಹೇಳ್ತಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಗಿರೀಶ್. ಅಕ್ರಮ್ ಚಿಕನ್ ಸೆಂಟರ್ನ ಮಾಲೀಕ ಹೇಳ್ತಿರುವಂತ ಕತೆಗಳು, ಕಟ್ತಿರುವಂತ ಕತೆಗಳನ್ನ ಕೇಳಿಸ್ಕೊಂಡಾಗ ಗೊತ್ತಾಗುತ್ತೆ ಯಾವ ಚಿಕನ್ ಸೆಂಟರ್ ಸರ್ಟಿಫೈಡ್ ಸೆಂಟರು ಇಲ್ಲ, ಸರ್ಟಿಫಿಕೇಟು ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಬಟ್ ಹಂಗೂ ಜಿಬಿಎ ಅಧಿಕಾರಿಗಳು ತನಿಖೆ ಮಾಡಿದ್ರೆ ಇದೆಲ್ಲದಕ್ಕೂ ಕೂಡ ಒಂದು ತೆರೆ ಬಿದ್ದಂತಾಗುತ್ತೆ. ಮತ್ತೇನ್ ಡೀಟೇಲ್ಸ್ ಇದೆ ಗಿರೀಶ್? ಸೌಖ್ಯ, ಖಂಡಿತವಾಗಿಯೂ ಏನು ಅಕ್ರಮ್ ಚಿಕನ್ ಸೆಂಟರ್ ನ ಮಾಲೀಕರೇನಿದ್ದಾರೆ, ಈತ ಹೇಳೋದೊಂದು ಆದ್ರೆ ಅಲ್ಲಿ ಮಾಡ್ತಿರೋದೇ ಒಂದು ಆತರ ಆಗ್ತಾ ಇದೆ. ಅದನ್ನ ಬಿಟ್ಟು ಈತ ಏನು ಮಾಂಸವನ್ನ ಸಪ್ಲೈ ಮಾಡ್ತಿದ್ದಾನೆ, ಆ ಹೋಟೆಲ್ಗಳಲ್ಲಿ ಆ ಸಿಬ್ಬಂದಿಗಳು ನಮಗೆ ಅಕ್ರಮ್ ಚಿಕನ್ ಸೆಂಟರ್ ಯಾವ್ದು ಅಂತ ಗೊತ್ತೇ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಆದ್ರೆ ಅಲ್ಲಿನ ಮಾಲೀಕ ಹೇಳ್ತಾನೆ, ನಾನು ಸುಮಾರು 2 ವರ್ಷಗಳಿಂದ ವ್ಯವಹಾರವನ್ನ ನಡೆಸ್ಕೊಂಡು ಬರ್ತಾ ಇದ್ದೀನಿ, ಯಾವುದೇ ರೀತಿಯ ಚಿಕನ್ ಇಲ್ಲ ಅಂತ. ಅಂದ್ರೆ ಸುಮಾರು 2 ವರ್ಷಗಳಿಂದ ಅವರು ಆ ರೀತಿಯ ಕೊಳೆತ ಗಬ್ಬು ಮಾಂಸ ಏನಿದೆ ಅದನ್ನ ಜನಗಳಿಗೆ ತಿನ್ನಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದು ಇವತ್ತು ಏನು ಗ್ಯಾರಂಟಿ ನ್ಯೂಸ್ ಮುಖಾಂತರ ಕರ್ನಾಟಕ ರಾಜ್ಯದ ಜನತೆಗೆ ಇವತ್ತು ಗೊತ್ತಾಗಿದೆ ಅಂತಾನೆ ಹೇಳ್ಬೇಕು. ಅದನ್ನ ಬಿಟ್ಟು ಬೇರೆ ವಿಚಾರವನ್ನ ನಾವಿಲ್ಲಿ ನೋಡ್ತಾ ಹೋಗೋದಾದ್ರೆ, ಈ ವ್ಯಕ್ತಿ ಏನಿದ್ದಾನೆ ಅಕ್ರಮ್ ಚಿಕನ್ ಸೆಂಟರ್ ನ ಮಾಲೀಕ, ಈತ ಹೇಳೋದೇನು ಅಂತ ಅಂದ್ರೆ, ಆ ಚಿಕನ್ ಏನಿದೆ ಅದು 50 ರೂಪಾಯಿ ಕೆಜಿ ಚಿಕನ್, ಅದನ್ನ ಪ್ರಾಣಿಗಳಿಗೆ ಬಳಸುವಂತಹ ಚಿಕನ್. ಹೀಗಾಗಿ ಅದನ್ನ ನಾವು ಯಾರಿಗೆ ಕೂಡ ಮನುಷ್ಯರು ಬಂದು ಕೇಳಿದರೂ ಕೂಡ ನಾವು ಕೊಡೋದಿಲ್ಲ ಅಂತ ಹೇಳ್ತಾನೆ. ಆದ್ರೆ ಅಲ್ಲಿ ಯಾವುದೇ ರೀತಿಯ ಒಂದು ಸೈನ್ ಬೋರ್ಡ್ ಇಲ್ಲ, ಯಾವುದೇ ರೀತಿಯ ನೇಮ್ ಪ್ಲೇಟ್ ಇಲ್ಲ, ಎಂತದು ಕೂಡ ಅಲ್ಲಿ ಅವನ ಅಂಗಡಿಯಲ್ಲಿ ಕಾಣ್ಲಿಕ್ಕೆ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೇರವಾಗಿ ಆತ ಕಸ್ಟಮರ್ ಯಾರೇ ಬಂದ್ರು ಕೂಡ ಯಾವ ಚಿಕನ್ ಅಂತಾನೆ, ಡೆಡ್ ಬಾಡಿ ಚಿಕನ್ ಅಂತ ಅಂದ್ರೆ ಆತ 50 ರೂಪಾಯಿ ಕೆಜಿ ಚಿಕನ್ ಅನ್ನ ಆರಾಮಾಗಿ ಪ್ಯಾಕ್ ಮಾಡಿ ಕಸ್ಟಮರ್ ಗಳಿಗೆ ಕೊಡ್ತಾನೆ. ಆದ್ರೆ ಯಾವಾಗ ಗ್ಯಾರಂಟಿ ನ್ಯೂಸ್ ಒಂದು ಸ್ಟಿಂಗ್ ಆಪರೇಷನ್ ಕಂಡಕ್ಟ್ ಮಾಡಿ ಆತನ ಅಸಲಿ ಮುಖವನ್ನ ಬಯಲಿಗಳಿತ್ತು, ಆ ಸಂದರ್ಭದಲ್ಲಿ ಆತ ಎಚ್ಚೆತ್ತಿದ್ದಾನೆ ಅಂತ ಹೇಳ್ಬೇಕು. ಎಚ್ಚೆತ್ತು ಅಂಗಡಿಯನ್ನೆಲ್ಲ ಸಾಕಷ್ಟು ಶುಭ್ರವಾಗಿ ಕ್ಲೀನ್ ಮಾಡಿ ಇಟ್ಕೊಂಡು ನಾನು ಇದೇ ರೀತಿ ವ್ಯವಹಾರವನ್ನ ಮಾಡ್ತೀನಿ ಅಂತ ಇವಾಗ ಆತ ತನ್ನನ್ನ ತಾನು ಶೋಕೇಸ್ ಮಾಡ್ಕೋತಾ ಇದ್ದಾನೆ. ಇನ್ನು ಎರಡನೇದಾಗಿ, ಬೆಂಗಳೂರಿನಲ್ಲಿ ಭಾಗಶಃ 50ರಿಂದ 60% ಹೋಟೆಲ್ಗಳಿದೆ, ಎಲ್ಲವೂ ಕೂಡ ಈತನ ಕಸ್ಟಮರ್ಸ್ ಗಳೇ. ಈ ಒಂದು ವಾಕ್ಯವನ್ನ ಆತನೇ ಹೇಳಿದ್ದಾನೆ. ಆದ್ರೆ ಆತ ಈಗ ಅದನ್ನ ಒಪ್ಲಿಕ್ಕೆ ರೆಡಿ ಇಲ್ಲ. ಆತ ಇಂಡೈರೆಕ್ಟ್ ಆಗಿ ಒಪ್ಕೋತಾ ಇದ್ದಾನೆ, ಆ ಮಾಂಸವನ್ನ ನಾವು ಪ್ರಾಣಿಗಳಿಗೆ ಮಾತ್ರ ಕೊಡ್ತೀವಿ ಅಥವಾ ಪೆಟ್ಸ್ ಗಳಿಗೆ ಮಾತ್ರ ಕೊಡ್ತೀವಿ ಅಂತ. ಆದ್ರೆ ಇಲ್ಲಿ ಗಮನಿಸುವ ಅಂಶವೇನು ಅಂತ ಅಂದ್ರೆ, ಇಷ್ಟು ದಿವಸ ಆ ಮಾಂಸವನ್ನ ತಿಂದವರೆಲ್ಲರೂ ಕೂಡ ಏನು ಪ್ರಾಣಿಗಳ ಅನ್ನುವ ಒಂದು ಪ್ರಶ್ನೆ ಕಾಡ್ತಾ ಇದೆ. ಎರಡನೇದಾಗಿ, ಇನ್ನಾದರೂ ಕೂಡ ಜಿಬಿಎ ಅಧಿಕಾರಿಗಳು ಎಚ್ಚೆತ್ತು ಆತನ ಅಂಗಡಿಯ ಮೇಲೆ ದಾಳಿಯನ್ನ ಮಾಡಿ ಇಷ್ಟು ದಿವಸಗಳ ಕಾಲ ಆತ ಯಾವ ವ್ಯಕ್ತಿಯ ಜೊತೆ ವ್ಯವಹಾರವನ್ನ ಮಾಡಿ ಎಷ್ಟು ಹಣವನ್ನ ಸ್ವೀಕರಿಸಿದ್ದಾನೋ ಅವರೆಲ್ಲರನ್ನೂ ಕೂಡ ತನಿಖೆ ಮಾಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ಈತನ ಅಕ್ರಮ ಅಥವಾ ಅಕ್ರಮ್ ಚಿಕನ್ ಸ್ಟೋರ್ನ ಅಕ್ರಮ ನಿಜವಾಗಿಯೂ ಬೆಳಕಿಗೆ ಬರುತ್ತೆ. ಸೌಖ್ಯ. ಥ್ಯಾಂಕ್ ಯು ಗಿರೀಶ್ ಡೀಟೇಲ್ಸ್ಗೆ.